ಮಾಡಬೇಕಾಗ್ತದೆ ಮತ್ತು ಅವ್ರಿಗೂ ಅವಕಾಶ ಕೊಡಬೇಕಾಗ್ತದೆ ರಾಜಕೀಯವಾಗಿ ಅವರು ಬೇಡಿದ್ದಕ್ಕೆ ಅಂದಾಗ ಅವ್ರು ನಿಮಗೆ ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಪ್ಪ ಅಂದರೆ ಇದು ನಿಶ್ಚಿತವಾಗಿಯೂ ವಿಜೇಂದ್ರ ಅವರಿಗೆ ತೊಂದರೆ ಕೊಡೋದ್ರ ಜೊತೆ ಬಿ ಜೆ ಪಿಗೂ ಹೋಗೋದು. ಯಾಕಂದರೆ ವಿಜೇಂದ್ರ ಅವರಂತೂ ಈಗ 23 ಜಿಲ್ಲೆಗಳಲ್ಲೇ ತಮ್ಮ ಮಾತುಗಳನ್ನು ಜನ ತಂದು ಕುಡಿಸಿದಾರಂಥ ಸುದ್ದಿಗಳಿದ್ದಾವೆ. ಸಹಜವಾಗಿಯೂ ಅವ್ರಿಗೆ ಮಹತ್ವಾಕಾಂಕ್ಷೆ ಅಂತ ಬಿಡಬಾರದೇನಂತೇಳಿ ಈಗ ಸುಧಾಕರ್ ಅಂಥವರು, ಯಡಿಯೂರಪ್ಪನಂಥವರು, ನಮ್ಮ ಯತ್ನಾಳ್ ಅಂಥವರು ಪೂರ್ಣ ಪ್ರಮಾಣದಲ್ಲಿ ಇದನ್ನಿಲ್ಲ ಈ ಸಲ ಮುಗಿಸೇ ಬಿಡೋಣ ಅಂತೇಳಿ. ಯಾಕೆಂತಂದ್ರೆ ಯಡಿಯೂರಪ್ಪನವರ ಅಸ್ತಿತ್ವ ಜೋರದ ಬಿ ಜೆ ಪಿಯಲ್ಲ, ಅವ್ರನ್ನ ಈಗ ನಾವು ಕಿತ್ತು ಹಾಕೋದೊಂದು ಹಾದಿ ಅಂತೇಳಿ. ಇನ್ನೊಂದು ಸ್ವಲ್ಪ ದಿವಸ ಹೋಗ್ರಿ, ಇನ್ನೊಂದು 5 ವರ್ಷ ಆಳವ್ರಿಗೆ ಕಾಂಗ್ರೆಸ್ ಸಿಗರು, ಆದರೆ ಇವ್ರನ್ನ ಕಿತ್ತು ಹಾಕೋಣುವಂಥ ಒಂದು ಸ್ಥಿತಿಗೆ ನಿಧಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬರಾತಿದ್ದೀವಿ ಅಂತ ಸಮಸ್ಯೆ ಶುರುವಾಗಿದ್ದಾವೆ. ಅದಕ್ಕಾಗಿ ಮತ್ತು ಮೂಲತಃ ಒಂದು ಹೈಕಮಾಂಡ್ಗೆ ಯಡಿಯೂರಪ್ಪರನ್ನ ಇಟ್ಕೊಳ್ಳಬೇಕು, ಅವ್ರ ಮಗನ ಅಧ್ಯಕ್ಷ ಮಾಡಬೇಕು ಅಂತ ಇಲ್ಲ. ಅದು ಹೊರತು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿದ್ದರಿಂದಾಗಿ ಇವ್ರಿಗೊಂದು ಅವಕಾಶ ಸಿಕ್ಕದ. ಅದ್ರ ಪ್ರಕಾರ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ, ಇಲ್ಲಂತ ಅಲ್ಲದು ನೆಗ್ಲಿಜೆನ್ಸಿ ಇದ್ದಂಥದ್ದಲ್ಲ. ಆದರೆ ಈಗ ಮಾತ್ರ ಈ ಘಟನೆ, ಈ ಒಂದು ಒಬ್ಬೊಬ್ಬರ ಇವ್ರ ವಿರುದ್ಧ ನಿಲ್ಲೋದು ನೋಡಿದಾಗ ಹೈಕಮಾಂಡ್ ಬಹಳ ದಿನಗಳವರೆಗೆ ವಿಜೇಂದ್ರನ ಸಹಿಸ್ಕೊಂಡು ಹೋಗ್ತದನ. ಮತ್ತು ವಿಜೇಂದ್ರ ಅವರಾದರೂ ಸಹಿತ ಕೇವಲ ತಮ್ಮ ಜನ ಅಷ್ಟೇ ಬರಲಿ ಅನ್ನುವಂಥ ಒಂದು ಏನಪ್ಪ ಸೀಮಿತ ಐಡಿಯಾಗೆ ಬೆನ್ನು ಹತ್ತಿದ್ರೆ ಇನ್ನಷ್ಟು ಇದು ಏನಪ್ಪ ಭಿನ್ನಾಭಿಪ್ರಾಯ ದೊಡ್ಡದಾಗ್ತಾ ಹೋಗ್ತದೆ ವಿನ ಕರಗುವುದಿಲ್ಲ ಅನ್ನೋದು ಅಷ್ಟೇ ಸಿಗ್ತದೆ. ಏನೂ ಇಲ್ಲ, ರಾಜಕೀಯದಲ್ಲಿ ಅಂತ ನಡೆದ ರಾಜಕೀಯ ಅಂದರೆ ಏನಪ್ಪ ಅಂದರೆ ಉದಾರವಾದಿಗಳ ಇನ್ನುಳಿದವ್ರದ್ದು ಏನಲ್ಲ. ಇವತ್ತು ರಾಜಕೀಯ ಅಂದರೆ ಅಧಿಕಾರ ಹಿಡಿತು ಅಂತ ಒಂದು ಚತುರಂಗದ ಆಟ. ಯಾರು ಬುದ್ಧಿವಂತರಿರ್ತಾರೆ ಅದು ಹೆಚ್ಚು ಜನಗಳನ್ನ ಪಡ್ಕೋತಾರೆ, ದಾಟಿದ್ದಂಥವ್ರು ಸಿಕ್ಕೊಂಡು ಹೋಗ್ತಿರ್ತಾರೆ. ಆ ದಿಶೆಯಲ್ಲೇ ಯಾರು ಜಾಣರು, ಯಾರು ಜಡ್ರು, ಯಾರು ಪಕ್ಷ ಬೆಳೆಸ್ತಾರೋ ನೋಡೋಣ. ಆದರೆ ಈಗ ಮಾತ್ರ ಸುಧಾಕರ್ ಅವರು ಮಾತ್ರ ಯುದ್ಧಕ್ಕಿಳಿದಿದ್ದಾರೆ. ಮತ್ತು ಯತ್ನಾಳರಂತೆ ನಾ ಎಲೆಕ್ಷನ್ ಇಲ್ಲವಪ್ಪ ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಬಿ ಜೆ ಪಿ ಅಂತ ಹೆಚ್ಚು ಕಡಿಮೆ ಈಗ ಒಡೆದ ಮನೆ ಆಗ್ಯದ. ನೋಡೋಣ ನಾಳಿಂದ ಏನಾಗ್ತಾವಂತ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.